ಬದ್ರ ಗುಡಿನೂ ಬಂತು ಮಲ್ಲಯ್ಯ, ಅರ್ಧ ದಾರಿ ಮುಗಿತು ಮಲ್ಲಯ್ಯ. ಇಂಚಲಕರಂಜಿ ಅವ್ರದ್ದು ಊಟ ದೇವಸ್ಥಾನದ ದಟ್ಟ ಕಾಯಿನಲ್ಲಿ ನೆಲೆಸಿರುವ ಕ್ಷೇತ್ರ ಫಲಕನಾದ ವೀರಭದ್ರನ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿ ಕಾಡಿನ ಮಧ್ಯಭಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಕೈಗೊಂಡವರು ಇಂಚಲಕರಂಜಿಯ ಮಲ್ಲಿಕಾರ್ಜುನ ಮಲ್ಟಿ ಪರ್ಪಸ್ ಟ್ರಸ್ಟ್, ಕಾಲೋನಿ, ಕೊಲ್ಲಾಪುರ ರೋಡ್, ಇಂಚಲಕರಂಜಿ. ಇವರು ಅನ್ನ ಪ್ರಸಾದವನ್ನು ಹಮ್ಮಿಕೊಂಡಿದ್ದಾರೆ. ಹೇಗಿದೆ ನೋಡೋಣ ಬನ್ನಿ. ಅನ್ನ ಪ್ರಸಾದದ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ನೋಡೋಣ ಬನ್ನಿ. ಪ್ರಸಾದದ ವ್ಯವಸ್ಥೆ ಏನೇನಿದೆ ಅಂತ ನೋಡೋಣ ಬನ್ನಿ. ಮಜ್ಜಿಗೆ, ಸಾರು, ಅನ್ನ, ಹುಗ್ಗಿ, ಉಪ್ಪಿನಕಾಯಿ. ಸದ್ಭಕ್ತರು ಆರಾಮವಾಗಿ ಊಟ ಮಾಡಿಕೊಂಡು ತುಸು ವಿಶ್ರಾಂತಿ ಪಡೆದು ಮುಂದೆ ನಡಿಗೆಯನ್ನು ವೀರಭದ್ರೇಶ್ವರನ ಮೆಟ್ಟಿಲುಗಳನ್ನು ಹತ್ತುವುದೇ ಮುಂದಿನ ದಾರಿಯಾಗಿದೆ. ಬನ್ನಿ ಇವರು ಅಡುಗೆ ತಯಾರಿಯನ್ನು ಹೇಗೆ ಮಾಡಿದ್ದಾರೆ ಎಂದು ನೋಡಿಕೊಂಡು ಬರೋಣ. ದಟ್ಟ ಕಾಡಿನಲ್ಲಿ ಅಡಿಗೆ ಬಾಂಡೆ, ನೀರಿನ ವ್ಯವಸ್ಥೆ, ಹಾಗೆ ಅಕ್ಕಂದಿರು ಕಾಯಿಪಲ್ಯ ಹೆಚ್ಚುತ್ತಿರುವುದು ಕಂಡುಬರುತ್ತದೆ. ಎಲ್ಲ ರೀತಿಯ ಫ್ರೆಶ್ ಕಾಯಿಪಲ್ಯಗಳನ್ನು ತಂದು ಇವರು ತರಿಸುತ್ತಿದ್ದಾರೆ. ಇದು ಚಪಾತಿ ಮಾಡುವ ಮಷೀನ್. ಇದನ್ನು ನಾವು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಕಾಣಬಹುದಾಗಿದೆ. ಇದನ್ನು ಈಗ ಮಧ್ಯ ದಟ್ಟ ಕಾಡಿನಲ್ಲಿ ಯಾತ್ರೆಗಳಿಗೆ ಚಪಾತಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಮಲ್ಲಿಕಾರ್ಜುನ ಮಲ್ಟಿ ಪರ್ಪಸ್ ಟ್ರಸ್ಟ್ ಇಂಚಲಕರಂಜಿಯ ಈ ಸಂಸ್ಥೆಯ ಸದಸ್ಯನಾಗಿದ್ದು ಕಳೆದ 20 ವರ್ಷಗಳಿಂದ ನಾವು ಈ ದಾಸೋಹ ಮಾಡ್ತಾ ಬಂದಿದ್ದೇವೆ. ಹೋದ ಸಲ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ, ಎಲ್ಲ ಪಾದಯಾತ್ರಿಗಳಿಗೆ ಒಂದು ಚಪಾತಿ ಊಟ ಬಡಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ. ಅದನ್ನು ಮಲ್ಲೈನಲ್ಲಿ ಬೇಡಿಕೊಂಡಿದ್ದೀವಿ. ಅದನ್ನು ಈ ಸಲ ಚಪಾತಿ ಮಷೀನ್ ಒಂದು ನಾವು ತಂದಿದ್ದೀವಿ. ಒಂದು ಗಂಟೆಗೆ 1500ರಿಂದ 22,000ವರೆಗೆ ಈ ಚಪಾತಿಗಳು ಈಗ ರೆಡಿ ಆಗ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ಚಪಾತಿ ಊಟ, ಒಳ್ಳೆಯ ಪಲ್ಯ ಆಗಲಿ, ಪಾಯಸ ಆಗಲಿ, ಸಾಂಬಾರಾಗಲಿ, ಬಿಸಿ ಬಿಸಿ ಅನ್ನ, ಆಮೇಲೆ ಬಜ್ಜಿ, ಆಮೇಲೆ ಪಾಪಡಿ, ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು ಯಾರು ಕೆಡಿಸಲಾರದೆ ವ್ಯವಸ್ಥೆಯಿಂದ ಇದು ಅನ್ನ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಹಾಗೂ ಮಲ್ಲಯ್ಯ ಕೂಡ ಇದೇ ರೀತಿ ನಮಗೆ ಶಕ್ತಿ ಕೊಡಲಿ, ನಾವು ಇದೇ ರೀತಿ ಹೆಚ್ಚಿಗೆ ಎಲ್ಲ ಪಾದಯಾತ್ರಿಗಳಿಗೆ ನಾವು ವ್ಯವಸ್ಥೆ ಮಾಡುವಂಥ ಶಕ್ತಿ ಕೊಡಲಿ ಎಂದು ಆ ಮಲ್ಲಯ್ಯನಲ್ಲಿ ನಾನು ಕೇಳ್ಕೊಳ್ತೇನೆ. ಈ ಚಪಾತಿ ಮಾಡುವ ಮಷಿನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಚಪಾತಿ ತಯಾರಿಸುವ ಮಷಿನ್ ಎಲ್ಲಿಂದ ಉಳ್ಳಿಗಳನ್ನು ರೆಡಿ ಮಾಡಿಕೊಂಡು ಇದರಲ್ಲಿ ಒಂದೊಂದಾಗಿ ಹಾಕಿದರೆ ಚಪಾತಿ ರೆಡಿಯಾಗಿ ಬಂದು ಈ ರೀತಿಯಾಗಿ ಹೊರಗಡೆ ಇದು ವೆಜಿಟೇಬಲ್ ಕಟಿಂಗ್ ಮಷೀನ್ ರೀ. ವೆಜಿಟೇಬಲ್ ಕಟಿಂಗ್ ಮಷೀನ್ 15 ನಿಮಿಷದಾಗ 2 ಚೀಲ ಒಳಗಡೆ ಕಟಿಂಗ್ ಮಾಡ್ತಾ ಇದ್ದೀವಿ. ಇದು ಹಿಟ್ಟು ಕಲಿಸೋ ಮಷೀನ್ 10 ನಿಮಿಷದಾಗ 20 kg ಹಿಟ್ಟು ಕಲಿಸ್ತಾ ಇದ್ದೀವಿ. ಇದು ಉಳ್ಳಿ ಕಡಿ ಮಷೀನ್ ಅದು. ಕೈಯಿಂದ ಮಾಡಿದ್ರೆ ಉಳ್ಳಿ ಕಮ್ಮಿ ಜಾಸ್ತಿ ಹಾಕ್ತವ್ರಿ. ಆ ಮಷೀನ್ ಮಾಡಿದ್ರೆ ಒಂದು ಲೆವೆಲ್ ಆಗಲ್ಲ. ಏನಾಗ್ತದೆ ಹೆಚ್ಚು ಸುಡಾಯಿನೂ ಇಲ್ಲ, ಹೆಚ್ಚು ಕಚ್ಚನೂ ಬರೋಂಗಿಲ್ಲ. ವ್ಯವಸ್ಥೆ ಒಂದು ರೀತಿ ನಮಸ್ಕಾರ ರೀ ಹಿರಿಯರ. ನಮಸ್ಕಾರ ರೀ. 2 ದಿನ ಆತ್ರಿ ಸೇವಾ ಮಾಡಕತ್ತ. ನಾವು 9ನೇ ತಾರೀಕಿಗೆ ಸೇವಾ ಮಾಡ್ಲಿಕ್ಕೆ ಚಾಲು ಮಾಡಿದ್ದೇವ್ರಿ. 17ನೇ ತಾರೀಕಿನ ತನ ಸೇವಾ ಮಾಡಿ ಹೋಗಿ ಮಲ್ಲಯ್ಯನ ದರ್ಶನ ಮಾಡಿ ನಮ್ಗೆ
ಮಲ್ಲಣ್ಣಗೌಡ್ರು. ಅಲ್ಲಿದಿಂದ ನಾವು ಹೊಳ್ಳಿ ಬಿಜಾಪುರಕ್ಕೆ ಹೋಗಿ ನಮಗೆ ಬಿಜಾಪುರ ಬಿಡ್ತಾರೆ. ಯಾರ್ಯಾರು ಎಲ್ಲಿಂದ ಬಂದಾರ ಅವ್ರಿಗೆ ಅಲ್ಲಿಂದ ಬಿಟ್ಟು ತಮ್ಮ ಊರಿಗೆ ತಾವು ಹೋಗ್ತಾರೆ. ಸೇವಾ ಎಲ್ಲ ಅನುಕೂಲ ಮಾಡ್ಯಾರ ಭಾರಿ 2 ಸೆಟ್ ಆಯರಿ ಕೊಡ್ತಾರ್ರಿ ನಮ್ಗೆ. ಈಗ ಒಂದು ಸೆಟ್ ಕೊಟ್ಟಾರ್ರಿ. ಇನ್ನು ಶ್ರೀಶೈಲಕ್ಕೆ ಹೋಗೋ ಮುಂದಾಗ ಒಂದು ಸೆಟ್ ಕೊಡ್ತಾರೆ. ಹೋಗುಬರು ಖರ್ಚು ಎಲ್ಲ ಅವ್ರದೇ ರೀ. ನಮ್ದು ಏನು 1 ರೂಪಾಯಿನೂ ಖರ್ಚಿಲ್ರಿ. ನಮ್ಗೆ ಮೈಗೆ ಸಾಬಾನು ಕೊಡ್ತಾರ್ರಿ, ತಲೆ ಕೊಬ್ಬರಿ ಎಣ್ಣೆ ಕೊಡ್ತಾರ. ಏನು ಯಾವ ತಂಬಾಕ ಚಟ ಮಾಡೋರಿಗೆ ತಂಬಾಕು ಕೊಡ್ತಾರ್ರಿ. ಎಲ್ಲಾನು ಸವಲತ್ತು ಅದ ರೀ ನಮಗೆ. ಇಟ್ಟು ಒಳ್ಳೆತನದಿಂದ ಮಾಡ್ಕೊಂಡು ಹೊಂಟಾರ್ರಿ ಅವರು ಮಲ್ಲಣ್ಣಗೌಡ್ರು. ವರ್ಷ ಹಿಂಗ ಬರ್ರಿ ನೀವು ಸೇವಾ ಮಾಡ್ರಿ. ನಾವು ಬರ್ಲಿಕತ್ತ 5 ವರ್ಷ ಆಯ್ತು ನೋಡ್ಲಿಕತ್ತಿದೇವ್ರಿ. ಇವ್ರು 20ನೇ ವರ್ಷ ರೀ ಚಾಲು. ಈಗ ಇವ್ರು ಮಾಡ್ಲಿಕತ್ತ ಎಲ್ಲ ಒಳ್ಳೇದಿಂದ ನೋಡ್ಕೊಂಡು ಹೋಗ್ತಾರೆ. ಒಂದು ಟನ್ ಉಪ್ಪಿನಕಾಯಿ ತರ್ತಾರೆ. 1000 ಕಿಲೋ ಉಪ್ಪು. ಇವೆಲ್ಲ ಖಾಲಿ ಆಗತ್ತವ್ರಿ. ಮಜ್ಜಿಗೆ ಅದ ರೀ. ಪಾಯಸ ಭಕ್ತಾದಿಗಳೇ, ನೀವು ಕೂಡ ಮಲ್ಲಯ್ಯನ ಭಕ್ತಿಗೆ ಪಾತ್ರರಾಗಬಹುದು. ಹೆಂಗಪ್ಪ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆಗಳಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಟಿಪರ್ಪಸ್ ಟ್ರಸ್ಟ್ ಅವರು ಈ ಸೇವಾ ಸಮಿತಿಗೆ ತನು ಮನ ಧನ ಧಾನ್ಯಗಳಿಂದ ದೇಣಿಗೆ ನೀಡುವವರು ಈ ಸ್ಕ್ಯಾನ್ಗೆ ದೇಣಿಗೆ ಸಲ್ಲಿಸಬಹುದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಕಂಡ ನಂಬರನ್ನು ಸಂಪರ್ಕಿಸಬಹುದು.